ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿಕ್ಷಕಿ ಬೈದಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆಯ ಆರೋಪ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ವಿದ್ಯಾರ್ಥಿನಿ. 8ನೇ ತರಗತಿ ವಿದ್ಯಾರ್ಥಿನಿ ಮಧುಶ್ರೀ ಮೃತ ವಿದ್ಯಾರ್ಥಿನಿ. ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಶಿಕ್ಷಕಿ ಬೈದಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆಯ ಆರೋಪ ಇದು. ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಗೆ ವಿದ್ಯಾರ್ಥಿನಿ ಶರಣಾಗಿರೋದು. 8ನೇ ತರಗತಿ ವಿದ್ಯಾರ್ಥಿನಿ ಮಧುಶ್ರೀ ಘಟನೆಯಲ್ಲಿ ಮೃತಪಟ್ಟಿರೋದು. ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಬೆಂಗಳೂರು ಹೊರವಲಯದ ಮರಸೂರು ಮಡಿವಾಳ ಇದು. ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ರಾತ್ರಿ ಮನೆಯಲ್ಲಿ ನೇಣು ಹಾಕ್ಕೊಂಡಿದ್ದಾಳೆ ವಿದ್ಯಾರ್ಥಿನಿ. ಬೆಳಗ್ಗೆ ಪೋಷಕರೆಲ್ಲ ಎದ್ದು ನೋಡಿದಾಗ ಈ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಮಧುಶ್ರೀ ಅಂತ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಿರೋ ವಿದ್ಯಾರ್ಥಿನಿ ಡೆತ್ ನೋಟನ್ನು ಬರೆದಿಟ್ಟು ಮಧುಶ್ರೀ ಎನ್ನುವಂತಹ ವಿದ್ಯಾರ್ಥಿನಿ ಇದೀಗ ಸಾವಿಗೆ ಈಡಾಗಿರೋದು. ಶಾಲೆಯಲ್ಲಿ ನನಗೆ ತುಂಬ ನೋವಿತ್ತು, ನನ್ನ ಮೇಲೆದೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ, ನನಗೆ ಅವಮಾನವನ್ನು ಸಹಿಸಿಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ, ಮನಸ್ಸಿಗೆ ಹೆಚ್ಚು ನೋವಾಗಿದ್ದರಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ. ಅಮ್ಮ, ಅಕ್ಕ, ತಂಗಿ ಮತ್ತು ತಮ್ಮ ಯಾರದ್ದೂ ಕೂಡ ತಪ್ಪಿಲ್ಲ. ನನ್ನ ಅಮ್ಮ, ಅಕ್ಕ, ತಂಗಿ, ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಇದೀಗ ಅದರ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ನಿನ್ನೆ ನಾವು ಆನೇಕಲ್ನ ಒಂದು ಸುದ್ದಿಯನ್ನು ನೋಡಿದ್ವಿ. PT ಮಾಸ್ಟರ್ ಬೈದ್ರು ಅಥವಾ ಹೊಡೆದ್ರು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿ ಮೃತಪಟ್ಟಿರೋ ಘಟನೆ. ಆ ಘಟನೆಯ ನಂತರ ಶಾಲೆಯಲ್ಲಿ ಅವಮಾನ ಆಗ್ತಾ ಇದೆ ಅಂತ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಖಂಡಿತ ಪ್ರವೀಣ್, ಆನೇಕಲ್ ಹೊರವಲಯದ ಒಂದು ಮರಸೂರು ಮಡಿವಾಳ ಏನಿದೆ, ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಂತಹ ಒಬ್ಬ ಮಧುಶ್ರೀ ಅನ್ನೋ ವಿದ್ಯಾರ್ಥಿನಿ ಯಾರಿದ್ದಾಳೆ, ಆಕೆ ಕಳೆದ 2 ದಿನಗಳ ಹಿಂದೆ ಒಂದು ಶಾಲೆಗೆ ಹೋಗ್ತಾರೆ, ಮನೆಯಲ್ಲೇ ಇದ್ಲು. ಆದ್ರೆ ನಿನ್ನೆ ರಾತ್ರಿ ಆಕೆ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಆಕೆ ತಾಯಿ ಯಾರಿದ್ದಾರೆ ಅವರು ಹುಷಾರಿಲ್ದಿರ ಆಸ್ಪತ್ರೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ತಕ್ಷಣ ಸ್ಥಳೀಯರು ಅವ್ರ ತಾಯಿಗೆ ತಿಳಿಸಿದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಗೊತ್ತಾಗಿರ್ತದೆ. ಇದರ ಕಾರಣ ಏನಂತ ಹೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅಲ್ಲೇ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿರ್ತಾಳೆ ಮಧುಶ್ರೀ ಅನ್ನೋ ವಿದ್ಯಾರ್ಥಿನಿ. ಆ ಡೆತ್ ನೋಟ್ ಅನ್ನ ಓದಲಾಗಿ ಅದರಲ್ಲಿ ಕೂಲಂಕುಷವಾಗಿ ಎಲ್ಲ ಬರ್ದಿತ್ತು. ಅಂದ್ರೆ ಸ್ಕೂಲಲ್ಲಿ ಓದ್ತಿದ್ದಾಗ ಒಬ್ಬ ಟೀಚರ್ಗೆ ಈ ಸ್ಟೂಡೆಂಟ್ಸ್ ಎಲ್ಲ ಸೇರಿ, ಮಧುಶ್ರೀ ಮತ್ತೆ ಆಕೆಯ ಸ್ನೇಹಿತರೆಲ್ಲರೂ ಸೇರಿ ಒಂದು ಪೆಟ್ ನೇಮ್ ಅನ್ನ ಇಟ್ಟಿರ್ತಾರೆ. ಅದು ಬಹಳ ಪ್ರಚಲಿತವಾಗಿರುತ್ತೆ. ಈ ವಿಚಾರವಾಗಿ ಆ ಒಬ್ಬ ಟೀಚರ್ ಯಾರಿದ್ದಾರೆ ಅವರು ಕರೆದು ಆಕೆಗೆ ವಾರ್ನಿಂಗ್ ಅನ್ನ ಮಾಡಿರ್ತಾರೆ. ಮತ್ತೆ ಆಕೆ ಜೊತೆ ಸೇರ್ಕೊಂಡಿದ್ದಂತಹ ಸ್ನೇಹಿತರೆಲ್ಲರೂ ಕೂಡ ಆಕೆ ವಿರುದ್ಧ ಇವಳೇ ಮಾಡಿದ್ದು, ಇವಳೇ ಪೆಟ್ ನೇಮ್ ಅನ್ನ ಇಟ್ಟಿದ್ದು ಅಂತ ಹೇಳಿ ಒಂದ್ ರೀತಿ ಪ್ರಚಾರ ಮಾಡ್ಕೊಂಡಿರ್ತಾರೆ. ಇದರಿಂದ ಅವಮಾನಗೊಂಡಂತಹ ವಿದ್ಯಾರ್ಥಿನಿ ಮಧುಶ್ರೀ ಯಾರಿರ್ತಾರೆ ಕಳೆದ 2 ದಿನಗಳಿಂದ ಶಾಲೆಗೆ ಹೋಗಿರೋದಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ತಿಳಿದಂತಹ ಪೋಷಕರು ಇವತ್ತು ಬೆಳಿಗ್ಗೆ ಹೋಗಿ ಶಾಲೆಯಲ್ಲಿ ಬಳಿ ಕೇಳಿದಾಗ ಹೆಡ್ಮಿಸ್ ಅಲ್ಲಿ ಮುಖ್ಯೋಪಾಧ್ಯಾಯನಿ ಯಾರಿರ್ತಾರೆ ಅವರು ಸರಿಯಾದ ಉತ್ತರವನ್ನ ಅವ್ರ ಪೋಷಕರಿಗೆ ನೀಡಿರೋದಿಲ್ಲ. ಅಂದ್ರೆ ಒಂದ್ ರೀತಿ ಉಡಾಫೆಯಾಗಿ ಮಾತಾಡಿರ್ತಾರೆ, ಒಂದು ಹಾರಿಕೆ ಉತ್ತರವನ್ನು ಕೊಟ್ಟಿರ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ಮಧುಶ್ರೀ ಪೋಷಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಬಂದು ದೂರನ್ನ ದಾಖಲ ಮಾಡಿ ಅವರ ವಿರುದ್ಧ, ಅಂದ್ರೆ ಯಾರ್ಯಾರು ಆಕೆಗೆ ಅವಮಾನ ಮಾಡಿದ್ರು, ಯಾಕೆ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ. ಈ ಅವಮಾನದ ಬಗ್ಗೆ ಶಾಲಾ ಶಿಕ್ಷಕರು ಅಥವಾ ಪೋಷಕರ ಮುಂದೆ ಏನಾದ್ರು ಈ ವಿದ್ಯಾರ್ಥಿನಿ ಅಭಿಪ್ರಾಯ ಹಂಚ್ಕೊಂಡಿದ್ರ ಈ ಮೊದಲು? ಅಂದ್ರೆ ಈ ವಿಚಾರವಾಗಿ ಕೆಲವು ದಿನಗಳಿಂದಲೂ ಕೂಡ ಒಂದು ಹಲವಾರು ಚರ್ಚೆಗಳು ಅಥವಾ ಹಲವಾರು ಬಾರಿ ಈಕೆಯನ್ನ ಕರೆದು ವಾರ್ನ್ ಮಾಡಿದಾರೆ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರತಕ್ಕಂಥದ್ದು. ಆದ್ರೆ ಎಲ್ಲವನ್ನೂ ಕೂಡ ಈಕೆಯ ಮಾಡಿರ್ಲಿಲ್ಲ. ಹಾಗಾಗಿ ಈಕೆ ಜೊತೆ ಸೇರಿದಂತ ಸ್ನೇಹಿತರು ಯಾರಿದ್ದಾರೆ, ಸಹ ವಿದ್ಯಾರ್ಥಿಗಳು ಯಾರಿದ್ದಾರೆ, ಇವ್ರು ಮಾಡಿದ್ದು ಅಂತ ಹೇಳಿ ಆಕೆಗೆ ಅರಿವಿರ್ತದೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಈಕೆ ಮನೆಯಲ್ಲಾಗ್ಲಿ ಸ್ನೇಹಿತರ ಬಳಿ ಆಗ್ಲಿ ಯಾರಿಗೂ ಕೂಡ ಹೇಳ್ಕೊಂಡಿರೋದ್ರಿಲ್ಲ. ಹಾಗಾಗಿ ಒಂದ್ ರೀತಿ ಅವಮಾನಗೊಂಡಂತಹ, ನನ್ನ ಮೇಲೇನೆ ಎಲ್ಲ ಹಾಕ್ಬಿಟ್ರು, ನಾನೇ ಮಾಡಿದ್ದು ಅಂತ ಎಲ್ಲ ಬಿಂಬಿಸ್ತಾ ಇದಾರೆ ಅಂತ ಹೇಳಿ ಒಂದ್ ರೀತಿ ಅವಮಾನಕ್ಕೊಳಪಟ್ಟಂತಹ ವಿದ್ಯಾರ್ಥಿನಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಈಗಾಗಲೇ ಸೂರ್ಯನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಕೂಡ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.